ಓಂ ಶಾಂತಿ. ನಿಮ್ಗೆ ಯಾವಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೋ ಒಳ್ಳೆಯವ್ರಿಗೆ ಯಾವಾಗ ಒಳ್ಳೆಯದಾಗಲಿ ಇವರೇ, ಎಲ್ಲರಿಗೂ ಒಳ್ಳೆಯದಾಗಲಿ ಇವರೇ. ನಿಮ್ಮ ಕಾರ್ಯ ಸಿದ್ಧಿಗಳು, ನಿಮ್ಮದೇ ಆದ ಕಾರ್ಯಸಿದ್ಧಿಗಳು ನಿಮ್ಗೆ ಆಗಬೇಕಾದ್ರೆ ಅಂದರೆ ನೀವು ಯಾವುದೋ ಒಂದು ಗುರಿ ಇಟ್ಕೊಂಡು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀರ, ಅಥವಾ ಅದು ಪ್ರಾಜೆಕ್ಟ್ ವರ್ಕು ಅಂತಾರೆ ಅದನ್ನು. ಯಾವುದೋ ಒಂದು ಪ್ರಾಜೆಕ್ಟ್ ವರ್ಕು ಅದೇನಾದರೂ ಆಗಿರ್ಬೋದು. ಮದುವೆ ಮಾಡ್ಕೊಳ್ಳೋದಿರ್ಬೋದು, ಮದುವೆ ಮಾಡಿಸೋದಿರ್ಬೋದು, ಸೈಟ್ ಕೊಳ್ಳೋದಿರ್ಬೋದು, ಸೈಟಲ್ಲಿ ಮನೆ ಕಟ್ಟೋದಿರ್ಬೋದು, ಅಥವಾ ಯಾವುದೋ ಒಂದು ಅಪಾರ್ಟ್ಮೆಂಟೋ ಡ್ಯೂಪ್ಲೆಕ್ಸ್ ಮನೆನೋ ಚೌಲ್ಟ್ರಿನೋ ಭವನನೋ ಕಟ್ಟೋದಿರ್ಬೋದು. ಇವೆಲ್ಲ ಪ್ರಾಜೆಕ್ಟ್ಗಳೇ. ಇಂಜಿನಿಯರ್ಗಳು ಒಂದು ಪ್ರಾಜೆಕ್ಟ್ ಅಂತ ಮಾಡ್ಕೊತಾರೆ. ಅದು ಯಾವುದೋ ಒಂದು ನದಿಗೆ ಬ್ರಿಡ್ಜ್ ಇರ್ಬೋದು, ದೊಡ್ಡದೊಂದು ಅಣೆಕಟ್ಟು ಇರ್ಬೋದು, ಅಥವಾ ಚಂದ್ರಲೋಕಕ್ಕೋ ಮಂಗಳ ಗ್ರಹಕ್ಕೋ ಇನ್ನೊಂದು ಲೋಕಕ್ಕೋ ಹೋಗ್ತಕ್ಕಂಥ ಸ್ಪೇಸ್ ಶಿಪ್ಗಳು ಅಥವಾ ರಾಕೆಟ್ಗಳು ಮತ್ತೊಂದು ಮುಖಾಂತರ ಹೋಗ್ತಕ್ಕಂಥ ಪ್ರಾಜೆಕ್ಟ್ಗಳಿರ್ಬೋದು. ಅಥವಾ ಇನ್ನೊಂದು ಯಾವುದೋ ಫ್ಯಾಕ್ಟ್ರಿ ಕಟ್ಟೋದು, ಫ್ಯಾಕ್ಟ್ರಿ ಕೊಂಡುಕೊಳ್ಳೋದು, ಅಥವಾ ಇನ್ನೇನೋ ಹಾಸ್ಪಿಟಲ್ಲು, ಕಾಲೇಜು, ಅಥವಾ ದೊಡ್ಡ ಹೋಟೆಲ್ಲು, ಅಥವಾ ಆಫೀಸು, ಅಥವಾ ಏನೋ ಒಂದು ಮಾಡ್ತಕ್ಕಂಥದ್ದು. ಅಥವಾ ವಿದ್ಯಾಭ್ಯಾಸದಲ್ಲಿ ನಾನು ಇಷ್ಟು ಓದಬೇಕು, ಇಷ್ಟು ಓದಿ ಅದರಲ್ಲಿ ಒಳ್ಳೆಯ ಮಾರ್ಕ್ಸ್ ತಗೊಂಡು ಒಳ್ಳೆಯ ರ್ಯಾಂಕ್ ಪಡ್ಕೊಂಡು ಆಮೇಲೆ ಕೆಲಸ ಗಿಡ್ಸ್ಕೋಬೇಕು. ಇದು ಕೂಡ ಒಂದು ಪ್ರಾಜೆಕ್ಟೇ. ಪ್ರಾಜೆಕ್ಟ್ ಅಂದಮೇಲೆ ಏನಪ್ಪ ಅಂದ್ರೆ ಯಾವುದೋ ಒಂದು ಗುರಿ ಇಟ್ಕೊಳ್ಳೋದು, ಅದನ್ನು ಪೂರ್ತಿ ಮಾಡ್ಕೊಳ್ಳೋದು, ಇದು ಪ್ರಾಜೆಕ್ಟ್. ಇನ್ನು ಕೆಲವರು ಮಠ ಕಟ್ಟಬೇಕು, ಮಂದಿರ ಕಟ್ಟಬೇಕು, ದೇವಸ್ಥಾನ ಕಟ್ಟಬೇಕು, ದೇವಸ್ಥಾನ ಇಂಪ್ರೂವ್ ಮಾಡಬೇಕು, ದೇವಸ್ಥಾನ ತುಂಬ ಡಲ್ ಆಗಿದೆ, ಹೋಟೆಲಲ್ಲಿ ಸರಿಯಾಗಿ ಜನ ಬರ್ತಿಲ್ಲ, ಕಸ್ಟಮರ್ ಬರ್ತಿಲ್ಲ, ಹಾಗೆ ದೇವಸ್ಥಾನಕ್ಕೆ ಸರಿಯಾಗಿ ಭಕ್ತರು ಬರ್ತಿಲ್ಲ, ಮಠಕ್ಕೆ ಸರಿಯಾಗಿ ಆದಾಯ ಇಲ್ಲ, ಇತ್ಯಾದಿ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ಒಟ್ಟಾರೆ ಒಂದು ಪ್ರಾಜೆಕ್ಟ್ ಮಾಡ್ಕೊತಾರೆ. ಏನಾದರೂ ಮಾಡಿ ಇದನ್ನು ನಾವು ಸರಿ ಮಾಡ್ಕೋಬೇಕು, ಏನಾದರೂ ಮಾಡಿದ್ರಿಂದ ನಾವು ಉದ್ಧಾರ ಆಗಬೇಕು ಅನ್ನೋದು ಪ್ರಾಜೆಕ್ಟ್ ಮಾಡ್ಕೊತಾರೆ. ಅಷ್ಟೇ ಯಾಕ್ರಿ, ಕಳ್ಳರು ಕೂಡ ಮಾಡ್ಕೊತಾರೆ. ಕಳ್ಳರು ಏನು ಮಾಡ್ಕೊತಾರೆ? ಕಳ್ತನ ಮಾಡೋದು, ಯಾವುದೋ ಒಂದು ಬ್ಯಾಂಕ್ ದರೋಡೆ ಮಾಡೋದು, ಇನ್ಯಾರ್ದೋ ಮನೆಗೆ ಕನ್ನ ಹಾಕೋದು, ಇದು ಅವ್ರು ಪ್ಲ್ಯಾನ್ ಮಾಡ್ಕೊತಾರೆ. ಅಷ್ಟೇ ಯಾಕ್ರಿ, ಚೈನಾ ದೇಶದವರು, ಪಾಕಿಸ್ತಾನ ದೇಶದವರು, ಇನ್ಯಾರೋ ಶತ್ರುಗಳು ಇರ್ತಾರಲ್ಲ ಹೊರ ದೇಶದವರು, ಅಷ್ಟೇ ಯಾಕ್ರಿ, ನಮ್ಮ ದೇಶದಲ್ಲಿರೋ ಶತ್ರುಗಳೇ ಹೆಂಗೆ ನಾಶ ಮಾಡಬೇಕು, ಈ ಸರ್ಕಾರಗಳನ್ನು ಹೆಂಗೆ ಬೀಳಿಸ್ಬೇಕು, ಈ ಸರ್ಕಾರಗಳನ್ನು ಹೆಂಗೆ ಉರುಳಿಸ್ಬೇಕು, ಯಾರ್ಯಾರಿಗೆ ಮಣ್ಣು ಮುಗಿಸ್ಬೇಕು, ಈ ರೀತಿ ಪ್ಲ್ಯಾನ್ಗಳಿರುತ್ತೆ. ಒಟ್ಟಿನಲ್ಲಿ ಪ್ಲ್ಯಾನ್ ಮಾಡೋರು ಒಳ್ಳೆಯವರು ಕೆಟ್ಟವರು ಇಲ್ಲಿ ಪ್ರಶ್ನೆ ಬರೋದೇ ಇಲ್ಲ. ಒಳ್ಳೆಯವರು ಪ್ಲ್ಯಾನ್ ಮಾಡ್ತಾರೆ, ಕೆಟ್ಟವರು ಪ್ಲ್ಯಾನ್ ಮಾಡ್ತಾರೆ, ಅವರವರ ಇಷ್ಟಾರ್ಥಗಳು ಈಡೇರಿಸ್ಕೊಳ್ಳೋಕ್ಕೆ ಅಲ್ವಾ. ಇಲ್ಲಿ ಏನಪ್ಪ ಹೇಳಕ್ಕೆ ಬಂದಿದ್ದಾರೆ ಅಂದರೆ, ಆಧ್ಯಾತ್ಮ ಜೀವಿಗಳು ಅಂದರೆ ಋಷಿಮುನಿಗಳು, ಯೋಗಿಗಳು, ತಪಸ್ವಿಗಳು, ಹಾಗೆ ಅವ್ರು ನಂಬ್ಕೊಂಡಿರ್ತಕ್ಕಂಥ ಭಕ್ತರು, ಶಿಷ್ಯರು, ಇವರೆಲ್ಲ ಏನು ಕಲಿತಾರೆ? ಧ್ಯಾನ ಮಾಡೋದು, ತಮ್ಮ ಜೀವನದಲ್ಲಿ ಆರೋಗ್ಯ ಭಾಗ್ಯ ಸಂಪಾದನೆ ಮಾಡ್ಕೊಳ್ಳೋದು ಅಲ್ವಾ. ತಮ್ಮ ಜೀವನದಲ್ಲೇನು ಆರೋಗ್ಯ ಭಾಗ್ಯ ಸಂಪಾದನೆ ಮಾಡ್ಕೊಳ್ಳೋದು, ಹಾಗೆ ತಾನು ಆರೋಗ್ಯ ಭಾಗ್ಯ ಸಂಪಾದನೆ ಮಾಡಿಕೊಂಡು ಬೇರೆಯವ್ರಿಗೂ ಆ ಜ್ಞಾನ ಕೊಡೋದು. ಅದು ಆಯುರ್ವೇದಿಕ್ ಇರ್ಬೋದು, ಇನ್ನೇನೋ ಇರ್ಬೋದು, ಗಿಡಮೂಲಿಕೆಗಳಿಂದ ಇರ್ಬೋದು, ಇನ್ನೇನೋ ಆ ಗಿಡಗಳ ಬೇರುಗಳಿಂದ ಇರ್ಬೋದು, ಕಾಯಿ, ಹೂವು, ಹಣ್ಣು ಹಂಪಲ, ತೊಗಟೆ, ಇವುಗಳಿಂದ ಮಾಡ್ತಕ್ಕಂಥ ಆಯುರ್ವೇದಿಕ್ ಇರ್ಬೋದು. ಒಟ್ಟಾರೆ ಅವ್ರು ಏನೋ ಒಂದು ಇನ್ನೊಬ್ಬರು ರೋಗ ವಾಸಿ ಆಗಲಿ, ಇನ್ನೊಬ್ಬರು ಚೆನ್ನಾಗಿರಲಿ, ಅದಕ್ಕಾಗಿ ಇವರು ವಿದ್ಯೆ ಕಲಿತಾರೆ. ಅದಕ್ಕಾಗಿ ಇವರು ಏನೋ ಒಂದು ಕ್ಲಿನಿಕ್ ಥರ ಅಥವಾ ಒಂದು ಸೆಂಟರ್ ಮಾಡ್ಕೊಳ್ತಾರೆ, ಅಂದರೆ ಆಶ್ರಮ ಮಾಡ್ಕೊಳ್ತಾರೆ, ಚಿಕಿತ್ಸಾ ಕೇಂದ್ರ, ನೈಸರ್ಗಿಕ ಚಿಕಿತ್ಸಾ ಕೇಂದ್ರ ಮಾಡ್ಕೊಳ್ತಾರೆ, ಅಥವಾ ಹಾಸ್ಪಿಟಲ್ ಕಟ್ಕೊಳ್ತಾರೆ. ಆದರೆ ಎಷ್ಟೋ ಜನ ರೋಗಿಗಳಿಗೆ, ಕಷ್ಟದಲ್ಲಿರೋರಿಗೆ ಇವರು ಸಹಾಯ ಮಾಡ್ತಾರೆ, ಚಿಕಿತ್ಸೆ ಮಾಡ್ತಾರೆ. ಆದರೆ ಕೆಲವೊಂದು ಫಲಕಾರಿ ಆಗಲ್ಲ. ಹಾಗೆ ಜೀವನದಲ್ಲಿ ಆಸ್ತಿ ಕೊಳ್ತಾರೆ, ಸೈಟ್ ಕೊಳ್ತಾರೆ, ಇನ್ನೊಂದು ಕೊಳ್ತಾರೆ, ಅಲ್ಲೇನೋ ಬಿಲ್ಡಿಂಗ್ ಮಾಡಬೇಕು, ಡ್ಯೂಪ್ಲೆಕ್ಸ್ ಮನೆ ಮಾಡಬೇಕು, ಫ್ಯಾಕ್ಟ್ರಿ ಮಾಡಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು, ಪ್ಲ್ಯಾನ್ ಮಾಡ್ಕೊಳ್ತಾರೆ. ಆದರೆ ಸಕ್ಸಸ್ ಆಗೋಲ್ಲ. ಕೆಲವು ಸಾರಿ ಫೈಲ್ ಆಗುತ್ತೆ, ಕೆಲವು ಸಾರಿ ಸಕ್ಸಸ್ಸು ಆಗುತ್ತೆ. ಕೆಲವು ರೋಗ ವಾಸಿ ಆಗುತ್ತೆ, ಕೆಲವು ರೋಗಗಳು ವಾಸಿ ಆಗೋಲ್ಲ. ಕೆಲವು ಸಮಸ್ಯೆಗಳು ಬಗೆಯಿರುತ್ತೆ, ಕೆಲವು ಸಮಸ್ಯೆಗಳು ಬಗೆಹರಿಯಲ್ಲ. ಇದು ಇಲ್ಲಿರುವಂಥ ಸಿಚುವೇಶನ್ನು. ಇದು ಚಿಕ್ಕ ಮಕ್ಕಳಿಗೆ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ಚಿಕ್ಕ ಮಕ್ಕಳಿಗೆ ಮನೆಗಳಲ್ಲಿ ಒಂದು ಬೊಂಬೆ ಕೊಡಿಸ್ಲಿ ತಂದೆ ತಾಯಿ ಅಂತ ಆಸೆ ಪಡ್ತಾರೆ, ಅಥವಾ ಏನೋ ಐಸ್ ಕ್ರೀಮು, ಚಾಕ್ಲೇಟು, ಅಥವಾ ಇನ್ನೇನೋ ತಿಂಡಿಗಳು, ಸ್ನ್ಯಾಕ್ಸ್ ಅಂತೀವಲ್ಲ ಅದು, ಅಥವಾ ಇನ್ನೇನೋ ಪುಸ್ತಕಗಳು, ಇನ್ನೇನೋ ಬಟ್ಟೆ, ಶೂ, ಯೂನಿಫಾರ್ಮ್ ಇತ್ಯಾದಿ ಅವ್ರದ್ದೇ ಆದ ಆಸೆಗಳು ಚಿಕ್ಕ ಮಕ್ಕಳಿಗೆ. ಅಂದರೆ ಚಿಕ್ಕ ಮಕ್ಕಳಿಗೆ ಅವ್ರದ್ದೇ ಆದ ಆಸೆಗಳು. ಯುವಕರಿಗೆ ಏನೇನೋ ಅವ್ರದ್ದೇ ಆದ ಆಸೆಗಳು, ಇಲ್ಲ ಓದ್ಕೊಳ್ಳೋದು, ಓದಿನಲ್ಲಿ ಪಾಸ್ ಮಾಡೋದು, ಇಲ್ಲ ಕೆಲಸ ಗಿಡ್ಸ್ಕೊಳ್ಳೋದು, ಯುವತಿಯರಿಗೆ, ಯುವಕರಿಗೆ
ಅಥವಾ ಮದುವೆ ಮಾಡ್ಕೊಳ್ಳೋದು ಅಥವಾ ಇನ್ನೇನೋ ಲವ್ ಅಂತಾರಲ್ಲ ಅದು ಮಾಡ್ಕೊಳ್ಳೋದು, ಇನ್ನೇನೋ ಇವ್ರದೇ ಸಮಸ್ಯೆಗಳು. ಇನ್ನು ಮಕ್ಕಳಾಗಿರೋರ ಕತೆ ಏನು ದೊಡ್ಡವ್ರದ್ದು, ಅದೇ ಹೇಳಿದ್ನಲ್ಲ ಅವಾಗಲೇ, ಸೈಟ್ ಕೊಡೋದು, ಇಲ್ಲ ಫ್ಯಾಕ್ಟ್ರಿ ಓಪನ್ ಮಾಡೋದು, ಹೋಟ್ಲ್ ಓಪನ್ ಮಾಡೋದು, ಇಲ್ಲ ಕೆಲಸಕ್ಕೆ ಸೇರೋದು, ಅವ್ರ ಮಕ್ಕಳಾಗಿರೋರ ಕತೆ ಅದು. ಒಟ್ಟಿನಲ್ಲಿ ಇಲ್ಲೆಲ್ಲರೂ ಸಮಸ್ಯೆಗಳಿದೆ. ಆದರೆ ಹೆಂಗೆ ಬಗೆಹರಿಸ್ಕೋಬೇಕು, ಯಾವ ಮಾರ್ಗದಲ್ಲಿ ಹೋದರೆ ನಾವು ಬೇಗನೆ ಸಕ್ಸಸ್ ಆಗ್ತೀವಿ, ಹೆಂಗೆ ಉದ್ಧಾರ ಆಗ್ತೀವಿ, ಹೇಗೆ ಮಾಡಿದ್ರೆ, ಏನು ಮಾಡಿದ್ರೆ, ಯಾವ್ದು ಮಾಡಿದ್ರೆ, ಯಾವ ರೀತಿ ಮಾಡಿದ್ರೆ, ಯಾವ ಸಂದರ್ಭದಲ್ಲಿ ಮಾಡಿದ್ರೆ, ಎಲ್ಲಿ ಮುಹೂರ್ತ ಇರುತ್ತೆ, ಯಾವುದು ಗ್ರಹಗಳು ಸರಿಯುತ್ತೆ, ಯಾವುದು ನಕ್ಷತ್ರಗಳು ಸರಿಯುತ್ತೆ, ಇತ್ಯಾದಿ ಗೊಂದಲಗಳಿರುತ್ತೆ. ಆಗ ಇವರೇನು ಮಾಡ್ತಾರೆ, ಅವರು ಕೆಲವು ಗುರುಗಳ ಹತ್ರ ಹೋಗ್ತಾರೆ, ಅಲ್ಲಿ ಸಲಹೆ ಕೇಳ್ತಾರೆ. ಇನ್ನು ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಪೂಜೆ ಅರ್ಚನೆ ಅಭಿಷೇಕ ಹೋಮ ಇತ್ಯಾದಿ ಮಾಡಿಸ್ತಾರೆ. ಹಾಗೆ ಮಠಗಳಿಗೆ ಹೋಗ್ತಾರೆ, ಗುರುಗಳಿಗೆ ದಕ್ಷಿಣ ಕೊಡ್ತಾರೆ. ಇನ್ನು ಕೆಲವರು ಮಾಂತ್ರಿಕರು ಇರ್ತಾರೆ, ಅವ್ರ ಹತ್ರ ನಿಂಬೆಹಣ್ಣು ಮಂತ್ರಿಸ್ಕೊಳ್ತಾರೆ, ರುದ್ರಾಕ್ಷಿ ತಗೊಳ್ತಾರೆ, ಭೂತ ಕುಂಬಳಕಾಯಿ ತಗೊಳ್ತಾರೆ, ಇನ್ನೇನೋ ಒಂದು ಡಿಸ್ಟ್ ಮಮ್ಮಿ ತಗೊಳ್ತಾರೆ, ಇನ್ನೇನೇನೋ ಸರಗಳು, ಆ ಸರಗಳು ಮಣಿಗಳು ಅಥವಾ ಇನ್ನೇನೋ ಬೇರುಗಳು, ಇನ್ನೇನೋ ಕಾಯಿಗಳು, ಇನ್ನೇನೋ ಒಟ್ಟಿನಲ್ಲಿ ಅಲ್ಲಲ್ಲಿ ಮಂತ್ರವಾದಿಗಳ ಹತ್ರ ಕೆಲವರು ತಗೊಳ್ತಾರೆ. ಇದು ಅವ್ರವ್ರ ವೈಯಕ್ತಿಕ ವಿಚಾರ, ಅವ್ರವ್ರ ಸಂಬಂಧಪಟ್ಟಿದ್ದು, ಅವ್ರವ್ರ ಇಷ್ಟ. ಇದು ಓಕೆ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಚಿಕ್ಕವರು ಇರ್ಬೋದು, ದೊಡ್ಡವರು ಇರ್ಬೋದು, ಮತ್ತೊಬ್ರು ಇರ್ಬೋದು. ಒಟ್ಟಿನಲ್ಲಿ ಎಲ್ಲರ ಪ್ರಯತ್ನ ಏನು, ಒಂದು ಗುರಿ ಮುಟ್ಟಬೇಕು. ಸಾಧಿಸ್ಬೇಕು, ಪಡ್ಕೋಬೇಕು. ಇದು ಒಂದು ರೀತಿ. ಇನ್ನೊಂದು ರೀತಿಯೇ ಇದೆ. ಅದು ಯಾವುದಂದರೆ ಶತ್ರುಗಳನ್ನು ನಾಶ ಮಾಡೋದು. ಯಾರೋ ಶತ್ರುಗಳು ಇರ್ತಾರೆ, ಆಗದವರು ಏನಾದರೂ ಮಾಡಿ ಅವ್ರನ್ನ ನಾಶ ಮಾಡಬೇಕು. ಯಾಕಂದರೆ ಅವರು ಭಾರಿ ಟಾರ್ಚರ್ ಕೊಡ್ತಿರ್ತಾರೆ. ಇಲ್ಲ ಇವರು ಫೇಸ್ಬುಕ್ಕಲ್ಲೋ, ಇನ್ಸ್ಟಾಗ್ರಾಮಲ್ಲೋ, ಯೂಟ್ಯೂಬಲ್ಲೋ ಕೂತ್ಕೊಬಿಟ್ಟು ಕೆಟ್ಟ ಕಾಮೆಂಟ್ಗಳು ಬರೀತಿರ್ತಾರೆ. ಅವ್ರು ಎಂಥ ನೀಚ ನಿಕೃಷ್ಟರು ಅಂತ ನಿಮ್ಗೆ ಗೊತ್ತಿದೆ. ನಾವು ಬರೀ ನೀಚ ನಿಕೃಷ್ಟರು ಅಂತ ನಾನು ಹೇಳ್ಬಿಟ್ಟಿದ್ದಕ್ಕೆ ಯೂಟ್ಯೂಬಲ್ಲಿ ಕೂತ್ಕೊಂಬಿಟ್ಟು ಕಾಮೆಂಟ್ಗಳು ಬರೆದ್ಬಿಟ್ಟವ್ರಿ. ಏನಂತ, ಗುರುಗಳ ಬಾಯಲ್ಲಿ ಇಂಥ ಮಾತು ಬರೋದು, ಸ್ವಾಮೀಜಿಗಳ ಬಾಯಲ್ಲಿ ಇಂಥ ಮಾತು ಬರೋದು ಅಂತ ಹೇಳ್ತಾರೆ. ಅವ್ರು ನೋಡಿದ್ರೆ ಹೆಂಗೆಲ್ಲ ಕಾಮೆಂಟ್ ಮಾಡಿರ್ತಾರೆ ಗೊತ್ತಾ. ನೀವು ಹೆಚ್ಚಿಗೆ ಮಾತಾಡಬೇಡ್ರಿ, ಹೆಚ್ಚಿಗೆ ಸಲಹೆ ಕೊಡಬೇಡ್ರಿ, ಯಾಕೆ ಅಷ್ಟು ಉದ್ದ ಹೇಳಿತೀರ, 5 ನಿಮಿಷ ಮುಗಿಸ್ರಿ, 2 ನಿಮಿಷ ಮುಗಿಸ್ರಿ, ಈ ರೀತಿ ಅಡ್ವರ್ಟೈಸ್ ಮಾಡೋದಲ್ಲದೆ ಅವ್ರಿಗೆ ಎಣ್ಣೆ ಹೊಡ್ಕೊಬಿಟ್ಟು ಯಾವ ವೀಡಿಯೋನೂ ಪೂರ್ತಿ ನೋಡಲ್ಲ. ಅಲ್ಲೇನಿದೆ ಮ್ಯಾಟ್ರು, ಅವ್ರು ಏನು ಮಾತಾಡದಿದ್ದಾರೆ ಅದೇನೂ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡಿದ್ದೀನಿ, ಏನರ ಬಗ್ಗೆ ಮಾತಾಡಿದ್ದೀನಿ. ಚಿಕ್ಕ ಮಕ್ಕಳಿಗೂ ಕಷ್ಟ ಇರುತ್ತೆ, ದೊಡ್ಡವ್ರಿಗೂ ಕಷ್ಟ ಇರುತ್ತೆ, ಹುಡುಗಿರಿಗೂ ಕಷ್ಟ ಇರುತ್ತೆ. ಏನೋ ಒಂದು ಸಾಧಿಸ್ಬೇಕು, ಏನೋ ಒಂದು ಗುರಿ ಮುಟ್ಟಬೇಕಂತ. ಆದರೆ ಒಂದು ಒಳ್ಳೆಯ ಮಾರ್ಗ ಅಂತ ಇರಬೇಕಲ್ಲ. ಯಾವುದು? ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ, ಕೆಲವರು ಸ್ವಾಮೀಜಿಗಳ ಹತ್ರ ಹೋಗ್ತಾರೆ, ಕೆಲವರು ಮಂತ್ರವಾದಿಗಳು ಹೋಗ್ತಾರೆ. ಹಂಗಾದ್ರೆ ಯಾವುದು ಸಾಧನೆ? ಇಲ್ಲ ರೋಗ ಬಂದರೆ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಇಲ್ಲ ಸ್ವಾಮೀಜಿಗಳು ಹೋಗ್ತಾರೆ, ಇಲ್ಲ ಮಂತ್ರವಾದಿಗಳು ಹೋಗ್ತಾರೆ, ಇಲ್ಲ ದೇವಸ್ಥಾನ ಹೋಗ್ತಾರೆ. ಹಂಗಾರೆ ಮಾರ್ಗ ಯಾವುದು? ಈಗ ಅಲ್ಲಿ ಇಲ್ಲಿ ಸುತ್ತಾಡಿದ್ರೆ ಬಸ್ ಫೇರ್ ವೇಸ್ಟ್ ಆಗುತ್ತೆ, ಹೋಗಿ ಬರೋ ಟೈಮ್ ಎಷ್ಟಾಗುತ್ತೆ, ಕೆಲಸ ಕಾರ್ಯ ಬಿಟ್ಟು ಹೋಗಬೇಕು. ದೂರ ಇರ್ತಾರೆ ಕೆಲವರು ಗುರುಗಳು, ದೂರ ಇರುತ್ತೆ ಕೆಲವು ದೇವಸ್ಥಾನಗಳು, ದೂರ ಇರುತ್ತೆ ಮಠಗಳು. ಏನು ಮಾಡೋದು ಅಂಥ ಸಂದರ್ಭದಲ್ಲಿ? ಆಗಲ್ಲ. ಸರಿ, ಈಗ ದುಡ್ಡು ಕಾಸು ವೇಸ್ಟ್ ಆಗಬಾರ್ದು ಅಂದರೆ ನಾವೇ ಏನಾದರೂ ಧ್ಯಾನ ತಪಸ್ಸು ಮಾಡಬೇಕು. ಇದೊಂದು ಐಡಿಯಾ ಎಲ್ಲರಲ್ಲೂ ಇರ್ತದೆ ಅಲ್ವಾ. ಬೆಳಗ್ಗೆ ಹೆಂಗೆ ಕೂತು ಧ್ಯಾನ ಮಾಡೋದು, ಸಂಜೆ ಹೆಂಗೆ ಕೂತು ಧ್ಯಾನ ಮಾಡೋದು, ಈ ಗೊಂದಲ ಇರುತ್ತೆ ಕೆಲವ್ರಿಗೆ ಆರೋಗ್ಯ ಸರಿ ಇರಲ್ಲ. ಬೆಳಗ್ಗೆ ಹೇಳಬೇಕು 4:15 ಅಂದರೆ ಅದಾಗೋ ಕೆಲಸನ? ನೀವೇ ಹೇಳಿ. ಯಾರೋ ಒಬ್ಬರು ಹೇಳ್ಬಿಡ್ತಾರೆ ಗುರುಗಳು, ನೀನು ಬೆಳಗ್ಗೆ 4 ಗಂಟೆಗೆ ಹೇಳಬೇಕು, 3:15 ಹೇಳಬೇಕು, ತಣ್ಣೀರು ಸ್ನಾನ ಮಾಡಬೇಕು ಡೈಲಿ 21 ದಿನ ಅಂತ ಹೇಳ್ಬಿಡ್ತಾರೆ. ಇಲ್ಲ 48 ದಿನ ಮಂಡಲ ಹೇಳ್ಬಿಡ್ತಾರೆ. ಪಾಪ ಅವ್ನಿಗೆ ಆರೋಗ್ಯನೇ ಸರಿ ಇರಲ್ಲ. ಅವ್ರಿಗೆ ಹೆಣ್ಣಾಗಲಿ ಗಂಡಾಗಲಿ ಅವ್ರದ್ದೇ ಸಮಸ್ಯೆ. ಅಂಥ ಟೈಮಲ್ಲಿ ತಣ್ಣೀರು ಸ್ನಾನ ಮಾಡಿದ್ರೆ ಮೊದಲೇ ಅವ್ರಿಗೆ ಶೀತ ಆಗ್ತಾ ಇರ್ತದೋ, ಇಲ್ಲ ಸನ್ನಿ ಆಗ್ತಾ ಇರ್ತದೋ, ಇನ್ನೇನಾಗ್ತಾ ಇರ್ತದೋ, ಕೋಲ್ಡ್ ಬಾಡಿ ಇರ್ತದೆ ಅವ್ರದ್ದು. ಇವರು ತಣ್ಣೀರು ಸ್ನಾನ ಮಾಡೋ ಅಂದ್ಬಿಡೋದು. ಅದು ಭಾಳ ಭಯಾನಕವಾಗಿ. ನನಗೊಬ್ಬ ಗುರುಗಳು ಹೇಳಿದ್ರು, ಸ್ವಾಮೀಜಿ ಅವರು ಫುಲ್ ಕಾವಿ ಹಾಕಿದ್ದಾರೆ, ಅವ್ರ ಹೆಸರು ಹೇಳೋದು ಬೇಡ. ಅವ್ರು ಏನು ಹೇಳ್ತಾರೆ ಗೊತ್ತಾ, ರೀ ಕಷ್ಟಪಟ್ರೆ ಫಲ ಸಿಗೋದು, ಬೆಳಗ್ಗೆ ಹೇಳಬೇಕು, ಬೆಳಗ್ಗೆ 4 ಗಂಟೆಗೆ ಹೇಳಬೇಕು, 3:15 ಹೇಳಬೇಕು, ತಣ್ಣೆ ಸ್ನಾನ ಮಾಡಬೇಕು, 10,000 ಜಪ ಮಾಡಬೇಕು, 10,000 ಸಾರಿ ಹೇಳ್ಕೋಬೇಕು, ಹಿಂಗೆಲ್ಲ ಹೇಳ್ತಾರೆ. ಕಷ್ಟಪಟ್ರೆ, ಇಲ್ಲಾಂದ್ರೆ ಏನಕ್ಕೆ? ಅವರೆಲ್ಲ ಸೋಂಬೇರಿಗಳು, ಅವ್ರ ಕೈಲಾಗ್ದವರು, ಯೋಗ್ಯತೆ ಇಲ್ದವರು. ಆ ಯೋಗ್ಯತೆ ಇಲ್ಲಾಂದ್ರೆ ಏನಕ್ಕೆ ಕೂತ್ಕೋಬೇಕು? ಹಿಂಗೆಲ್ಲ ಮಾತಾಡ್ತಾನೆ ರೀ ಒಬ್ಬನು ನನ್ನ ಹತ್ರ ಸ್ವಾಮೀಜಿ. ಈಗ ಗೊತ್ತಾಯ್ತಲ್ಲ. ಆವಾಗ ನಾನು ಅವ್ರ ಹತ್ರ ಹೆಚ್ಚಾಗಿ ಮಾತಾಡಲಿಲ್ಲ. ಆದರೂ ನಾನು ನಿಮಗೆ ಕೊಡೋ ಸಲಹೆ ಇಷ್ಟೇ, ನೋಡಿರಿ, ಬೆಳಗ್ಗೆನೇ ಎಷ್ಟೊತ್ತಿಗನ ಹೇಳೋಕ್ಕಾಯ್ತಾ ಹೇಳಿ, ಆಗಿಲ್ವಾ ಬೆಳಗ್ಗೆ 7 ಗಂಟೆಗೆ ಹೇಳಿ, ಆಗಿಲ್ವಾ 8 ಗಂಟೆಗೆ ಹೇಳಿ, ಆಗಿಲ್ವಾ 9 ಗಂಟೆಗೆ ಹೇಳಿ. ಆದರೆ ಎದ್ದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಏನಿರಬೇಕು ಗೊತ್ತಾ, ಒಂದು ದಿನಕ್ಕೆ 24 ಗಂಟೆ ಇರುತ್ತೆ. ಅದರಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮದೇ ಆದ ಕೆಲಸ ಕಾರ್ಯಗಳಿಗೆ ಹೋಗ್ತೀರ. ನಾನು ಆಗಲೇ ಹೇಳಿದೆ, ಹೋಟೆಲ್ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಇನ್ನೇನೋ ಇರ್ಬೋದು, ನೀವು ರೈತರು ಇರ್ಬೋದು, ಇನ್ನೇನೋ ಇರ್ಬೋದು.
ನೀವು ಹೋದ ಮೇಲೆ ಏನು ಮಾಡ್ತೀರಾ? ಧ್ಯಾನ ಅಲ್ಲಿ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಕಾಣಬೇಕಂತ ನೀವು ಅಂದ್ಕೊತೀರ ಅಲ್ವಾ? ಅದೇನಾದರೂ ಆಗಲಿ, ವ್ಯಾಪಾರ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಯಶಸ್ಸು ಕಾಣಬೇಕಾದ್ರೆ ಮೊದಲು ಬೆಳಗ್ಗೆ ಎದ್ದಾಗ, ನಾನು ಆಗಲೇ ಹೇಳಿದೆ, ನೀವು ತಣ್ಣೀರು ಸ್ನಾನ ಮಾಡಿ ಅಂತ ನಾನು ಹೇಳಲ್ಲ, ನಿಮಗೆ ಸ್ನಾನನೇ ಮಾಡಿ ಅಂತ ಕೂಡ ನಾನು ಹೇಳಲ್ಲ. ಅದು ನಿಮ್ಮಿಷ್ಟ, ಮಾಡೋದು ಬಿಡೋದು. ಆಗಲೇ ಎಷ್ಟೊತ್ತಿಗೆ ಹೇಳ್ತೀರೋ ಅದು ಕೂಡ ನಾನು ಹೇಳಲ್ಲ. ಆದರೆ ನೀವು ಎಷ್ಟೊತ್ತಿಗಾದರೂ ಹೇಳಿ, ಮೊದಲು ನಿಮ್ಮ ಆರೋಗ್ಯ ಸರಿ ಇರಬೇಕು. ಚೆನ್ನಾಗಿ ನಿದ್ದೆ ಮಾಡಿ, ರಾತ್ರಿ ಮಲ್ಕೊಳ್ಳಿ, 9 ಗಂಟೆ ಮಲ್ಕೊಳ್ಳಿ. ಡೈಲಿ 9 ಗಂಟೆ ನಿದ್ದೆ ಮಾಡಿ, ಅದರಲ್ಲಿ ಒಂದು 2 ಅವರ್ ವೇಸ್ಟ್ ಆದರೂ ಇನ್ನು 7 ಅವರು ಪ್ರಶಾಂತವಾಗಿ ನಿದ್ದೆ ಮಾಡ್ತೀರಾ, ಶರೀರಕ್ಕೆ ಆರೋಗ್ಯ ಬಗ್ಗೆ ಇರುತ್ತೆ. ಇದು ಒಂದನೇದು, ಇದು ಕರೆಕ್ಟಾಗಿ ಕಡ್ಡಾಯ. ಎರಡನೇದು ವೆಜಿಟೇರಿಯನ್ ಆಗಿರ್ಬೇಕು, ಪಕ್ಕಾನೇ ವೆಜಿಟೇರಿಯನ್ ಆಗಿರಬೇಕು. ಅಂದರೆ ಹಣ್ಣು ಹಂಪಲು, ತರಕಾರಿ, ಇನ್ನೊಂದು ಮತ್ತೊಂದು ಇತ್ಯಾದಿಗಳು ತಿನ್ಕೊಂಡು ಇರಬೇಕು. ಮೂರನೇದು ಏನಿದೆ, ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾವ ಮೂಡಲ್ಲಿರ್ತೀರಿ, ಯಾವ ಮೂಡ್ನಲ್ಲಿರ್ತೀರಿ, ಅದೇ ಸಂಜೆವರೆಗೂ ಅದೇ ಮೂಡಿರುತ್ತೆ. ನಾನು ಹೇಳಿದೆ ಇವಾಗ ನಿಮ್ಗೆ ಅರ್ಥ ಆಗ್ತಾಯಿದೆ ಅಂದ್ಕೊತೀನಿ. ಬೆಳಗ್ಗೆ ಎದ್ದರೆ ಏನು ಮಾಡಬೇಕು? ಒಂದು ಮೊಬೈಲ್ ಇಟ್ಕೊಂಡಿರ್ತೀರ, ಮೊಬೈಲ್ನಲ್ಲಿ ಒಂದು ಕಾಮಧೇನು ಫೋಟೋ ಇಟ್ಕೊಳ್ಳಿ. ಏನು ಫೋಟೋ? ಕಾಮಧೇನು ಫೋಟೋ. ನಾನು ತೋರಿಸ್ತೀನಿ ಕಾಮಧೇನು ಫೋಟೋ. ಮೊಬೈಲಲ್ಲಿ ನೀವು ಒಂದು ಕಾಮಧೇನು ಫೋಟೋ ಇಟ್ಕೊಳ್ಳಿ. ಕಾಮಧೇನು ಫೋಟೋ ಇಟ್ಕೊಂಡು ಅದರಲ್ಲಿ ಏನೇನು ಇಡ್ತಾರೆ ಅಂತ ಹೇಳ್ಬಿಡಿ. ಅದಕ್ಕೂ ಮೊದಲು ನೀವು ನಿಮ್ಮದೇ ಆದ ಗುರುವನ್ನು ಇಟ್ಕೊಳ್ಳಿ. ನಿಮ್ಮದೇ ಆದ ಗುರು ಯಾರಾದರೂ ಆಗಿರ್ಬೋದು. ನಾನು ಇಟ್ಕೊಂಡಿದ್ದೀನಿ ಪರಮೇಶ್ವರ ಶಕ್ತಿ ನಾನು ಇಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇದ್ದೀರಾ. ನೀವು ಯಾವುದಾದ್ರೂ ಇಟ್ಕೊಳ್ಳಿ, ಅದು ಶ್ರೀಮನ್ನಾರಾಯಣ ಇಟ್ಕೊಳ್ಳಿ, ಹನುಮಾನ್ ಇಟ್ಕೊಳ್ಳಿ, ಅಥವಾ ಶ್ರೀರಾಮಚಂದ್ರ ಪ್ರಭು ಇಟ್ಕೊಳ್ಳಿ, ಮಹಾವಿಷ್ಣು ಇಟ್ಕೊಳ್ಳಿ. ನೀವು ಯಾರಾದರೂ ದೇವಿ ಶಕ್ತಿ, ಆದಿಶಕ್ತಿ, ಪರಶಕ್ತಿ, ಗಣಪತಿ, ಕುಮಾರಸ್ವಾಮಿ ಯಾರಾದರೂ ಇಟ್ಕೊಳ್ಳಿ. ನಾನು ನೋಡಿ ಪರಮೇಶ್ವರ ಗುರು ಫಸ್ಟು. ಇವರು ಆದಮೇಲೆ ಏನು ಮಾಡಬೇಕು? ಕಾಮಧೇನು ನೋಡಿ, ಕಾಮಧೇನು ನೋಡಿದ್ರಲ್ಲ, ಕಾಮಧೇನು. ಈ ಕಾಮಧೇನು ಫೋಟೋ ಇಟ್ಕೊಳ್ಳಿ. ಈ ಮೊಬೈಲ್ ಕೈ ತೊಗೊಂಡಾಗ ನಿಮ್ಮ ಗುರುವನ್ನು ಫಸ್ಟ್ ನೋಡಿ, ಅನಂತರ ಕಾಮಧೇನು ನೋಡಿ. ಇದರಲ್ಲಿ ಜೂಮ್ ಮಾಡ್ಕೊಳ್ಳಿ. ಜೂಮ್ ಅಂದರೆ ಗಣಪತಿ ಇದ್ದಾರೆ ನೋಡ್ಬೋದು ನೀವು. ಈ ಫೋಟೋನ ಜೂಮ್ ಮಾಡಿದ್ರೆ ಈ ಥರ ಗಣಪತಿ ಬರ್ತಾರೆ, ನೋಡಿದ್ರಲ್ಲ. ಜೂಮ್ ಮಾಡಿದಾಗ ನೀವು ಪ್ರತಿ ಸಾರಿ ಜೂಮ್ ಮಾಡ್ಕೊಳ್ಳಿ. ಫಸ್ಟು ಗಣಪತಿ ಆರಾಧಿಸ್ಬೇಕು. ಏನು? ಗಣಪತಿ ಬಗ್ಗೆ ನೀವು ಧ್ಯಾನ ಮಾಡಬೇಕು, ಅವ್ರು ನೋಡಿಕೊಂಡು ಒಂದು 2 ನಿಮಿಷ. ಆಮೇಲೆ ಅದನ್ನು ಜೂಮ್ನ ಕಮ್ಮಿ ಮಾಡ್ಕೊಂಡಾಗ ನಿಮ್ಗೆ ಯಾರ್ಯಾರು ಬೇಕು ದೇವತೆಗಳು, ಎಲ್ಲ ದೇವತೆಗಳು ಇದರಲ್ಲಿದ್ದಾರೆ. ಸರಸ್ವತಿ ಇದ್ದಾರೆ, ಲಕ್ಷ್ಮೀ ಇದ್ದಾರೆ, ಶ್ರೀಮನ್ನಾರಾಯಣ ಇದ್ದಾರೆ, ಹನುಮಾನ್ ಇದ್ದಾರೆ, ಇತ್ಯಾದಿ ಎಲ್ಲರೂ ಇರ್ತಾರೆ ಅಲ್ವಾ? ನಿಮ್ಗೆ ಯಾರು ಬೇಕೋ ಅವ್ರನ್ನೆಲ್ಲ ನೋಡಿಕೊಂಡು ಧ್ಯಾನ ಮಾಡ್ಕೊಂಡು, ಎಲ್ಲರನ್ನೂ ಋಷಿಮುನಿಗಳಿದ್ದಾರೆ, ನಾರದ ಮಹರ್ಷಿ ಇದ್ದಾರೆ, ಸಪ್ತರ್ಷಿಗಳಿದ್ದಾರೆ, ಮಹಾಲಕ್ಷ್ಮಿ ಇದ್ದಾರೆ, ಎಲ್ಲರನ್ನೂ ಆ ಕಾಮಧೇನುವನ್ನು ಫಸ್ಟು ನಾವು ಬೆಳಗ್ಗೆ ನೋಡಿದಾಗ, ಈ ದೇವತೆಗಳು ಗುರುಗಳನ್ನೆಲ್ಲ ನಾವು ನೋಡಿದಾಗ ನಮ್ಮ ಕಣ್ಣುಗಳಿರುತ್ತೆ ನೋಡ್ರಿ. ನಾವೇನೇನು ಈ ಜನ್ಮದಲ್ಲಿ, ಬೇರೆ ಜನ್ಮದಲ್ಲಿ ಕಣ್ಣುಗಳಿಂದ ಕೆಟ್ಟದನ್ನು ನೋಡಿರ್ತೀವಿ, ಆ ಪಾಪ ಎಲ್ಲ ಕಣ್ಣುಗಳಿಂದ ನಾಶ ಆಗುತ್ತೆ. ಆ ಕಣ್ಣುಗಳಲ್ಲಿ ಇರ್ತಕ್ಕಂಥ ಪಾಪ ಕೃತ್ಯಗಳ ದೃಶ್ಯಗಳು ಡಿಲೀಟ್ ಆಗ್ತವೆ. ಅದೇ ಕಾಮಧೇನುನಲ್ಲಿ ಇದೆಲ್ಲ ನೋಡಿದಾಗ ಇವು ಸೇವ್ ಆಗ್ತವೆ, ಕಣ್ಣುಗಳಲ್ಲೇ ಮುದ್ರೆ ಆಗ್ತವೆ, ಅಚ್ಚಾಗ್ಬಿಡ್ತವೆ. ಅಂದರೆ ನಮ್ಮ ಕಣ್ಣುಗಳು ಪವಿತ್ರ ಆಗ್ತವೆ, ಪರಿಶುದ್ಧ ಆಗ್ತವೆ. ಇದನ್ನು ನೋಡೋದ್ರಿಂದ ಪಂಚೇಂದ್ರಿಯಗಳಲ್ಲಿ ಒಂದು ಕಣ್ಣುಗಳು ನೆನಪಿಟ್ಕೊಳ್ಳಿ. ಕಿವಿಗಳು 2ನೇದು, ಗೊತ್ತಾಯ್ತಲ್ಲ. ಮೂಗು 3ನೇದು, ಈ ಚರ್ಮ 4ನೇದು ಪಂಚೇಂದ್ರಿಯಗಳಲ್ಲಿ, ನೆನಪಿಟ್ಕೊಳ್ಳಿ. ಗೊತ್ತಾಯ್ತಲ್ಲ. ಹಾಗೆ ನಾವು ಮಾತಾಡ್ತೀವಲ್ಲ, ನಾವು ನಾಲ್ಗೆ, ಇದು 5ನೇದು. 5 ಪಂಚೇಂದ್ರಿಯಗಳು ಅಂತೀವಿ. ನಾವು ಮಾತಾಡೋದು ಶುದ್ಧವಾಗಿರಬೇಕು, ನಮ್ಮ ಕಣ್ಣುಗಳು ನೋಡೋದು ಶುದ್ಧವಾಗಿರಬೇಕು, ಕಿವಿಗಳಿಂದ ಕೇಳೋದು ಶುದ್ಧವಾಗಿರಬೇಕು. ಚರ್ಮ ಅಂದರೆ ಸ್ಪರ್ಶ ಅಂದರೆ ಗೊತ್ತಲ್ಲ, ಸ್ಪರ್ಶ ಕೂಡ ನಿಮಗೆ ಅರ್ಥ ಆಗುತ್ತೆ ಅನ್ಕೊತೀನಿ. ದೈಹಿಕ, ದೇಹ, ಸ್ಪರ್ಶ ಇವುಗಳಲ್ಲಿ ಕಂಟ್ರೋಲ್ ಇರಬೇಕು. ಮೈ ಮನಸ್ಸು ಅಂತಾರಲ್ಲ, ಹಾಗೆ ಕಂಟ್ರೋಲ್ ಇರಬೇಕು. ಆದರೆ ಬೆಳಗ್ಗೆ ನಾವು ಏನು ನೋಡ್ತೀವಿ, ಏನನ್ನು ಧ್ಯಾನ ಮಾಡ್ತೀವಿ, ಮನಸ್ಸಿಗೆ ಏನು ತಂದುಕೊಳ್ತೀವಿ, ಒಂದು 15 ನಿಮಿಷ ಬೆಳಗ್ಗೆ ಹಾಗೆ ಮಾಡಿದ್ರೆ, 15 ನಿಮಿಷ ಹಾಗೆ ಮಾಡಬೇಕು. ಆನಂತರ ನೀವೇನು ಕೆಳಗಡೆ ಹಾಸಿಗೆ ಅಂತ ಹೇಳ್ತೀರಿ, ಆಮೇಲೆ ಪೇಸ್ಟ್ ಮಾಡ್ಕೊಳ್ತೀರಿ, ಆಮೇಲೆ ಸೂರ್ಯ ನಮಸ್ಕಾರ ಮಾಡಿ, ಪ್ರಕೃತಿಗೆ 3 ಸುತ್ತು ನಿಮಗೆ ನೀವೇ ಹೊಡೆದು, ನಿಮಗೆ ನೀವೇ 3 ಸುತ್ತು ಹೊಡೀರಿ ಪ್ರಕೃತಿಗೆ. ಆಮೇಲೆ ನಿಮಗೆ ನೀವೇ 3 ಸುತ್ತಿಕೊಂಡು ಸೂರ್ಯ ನಮಸ್ಕಾರ ಮಾಡಿ, ಪ್ರಾರ್ಥನೆ ಇರುತ್ತೆ. ಆಮೇಲೆ ಅದಾದಮೇಲೆ ಪೇಸ್ಟ್ ಮಾಡಿ ಸ್ನಾನ ಮಾಡಿ, ಮತ್ತು ನೀರು ಕುಡಿಬೇಕು. ತುಳಸಿ ನೀರು ಒಂದು ಬಾಟ್ಲಲ್ಲಿ ಒಂದು 5-6 ಎಲೆ
ಹತ್ತೆಲ್ಲ ಇರ್ತಕ್ಕಂಥ ತುಳಸಿ ರೆಂಬೆ ಹಾಕ್ಕೊಂಡಿರ್ತೀರ. ಪ್ರತಿದಿನ ಒಂದು ತುಳಸಿ ರೆಂಬೆ ಹಾಕ್ಕೊಳ್ಳಿ, ತೊಳೆದು ಬಾಟ್ಲಲ್ಲಿ ನೀರಿಟ್ಕೊಳ್ಳಿ. ಆ ನೀರನ್ನೇ ಕುಡೀರಿ ಬೆಳಗ್ಗೆಯಿಂದ ಸಂಜೆ, ಸಂಜೆಯಿಂದ ಬೆಳಗ್ಗೆವರೆಗೂ, ರಾತ್ರಿ ಎಲ್ಲ ಅದನ್ನೇ ಕುಡೀರಿ. ಮಾರನೇ ದಿನ ಸಂಜೆ ಆ ತುಳಸಿ ರೆಂಬೆನ ಎಕ್ಸ್ಚೇಂಜ್ ಮಾಡಿ, ರೀಪ್ಲೇಸ್ ಮಾಡಿ, ಬೇರೆದು ಹಾಕ್ಕೊಳ್ಳಿ. ಅಂದರೆ ಎನಿ ಟೈಮ್ ನೀವು ತುಳಸಿ ನೀರು ಕುಡಿತೀರ. ಇದರಿಂದ ಕೆಮ್ಮು ಬರೋದಿಲ್ಲ, ಯಾವುದೇ ಗಂಟಲಲ್ಲಿ ಕಫ ಇರೋದಿಲ್ಲ. ಹಾಗೆ ಎಲ್ಲಾದರೂ ನಿಮಗೆ ಊಟದಲ್ಲಿ, ನೀರಿನಲ್ಲಿ, ಕಬ್ಬಿನ ಜ್ಯೂಸುಗಳಲ್ಲಿ ಯಾವುದಾದ್ರೂ ಬ್ಯಾಕ್ಟೀರಿಯಾ ಆಯ್ಡಾದ್ರೆ ಗಂಟಲಲ್ಲಿ, ಆವಾಗ ನೆಗಡಿ, ಜ್ವರ, ಕೆಮ್ಮು ಇದೆಲ್ಲ ಬರುತ್ತಲ್ವ, ಅದೆಲ್ಲ ಬರೋದಿಲ್ಲ ತುಳಸಿದು. ಯಾಕಂದರೆ ಎನಿ ಟೈಮ್ ನೀವು ತುಳಸಿ ರೆಂಬೆಯನ್ನು ಬಾಟ್ಲಲ್ಲಿ ಹಾಕ್ಕೊಂಡಿರ್ತೀರ. 6 ಎಲೆ 7 ಎಲೆ ಒಂದು ರೆಂಬೆ ಇರುತ್ತೆ. ಆ ರೀತಿ ಇದ್ದರೆ ಆ ನೀರನ್ನ ನೀವು ಕುಡಿಬೇಕು. 2 ದಿನಕ್ಕೊಂದು ಸಾರಿ ಅದನ್ನು ಚೇಂಜ್ ಮಾಡಬೇಕು. ತುಳಸಿ ರೆಂಬೆಯನ್ನು ಬಾಟ್ಲನ್ನ ಯಾವಾಗೂ ನಿಮ್ಮ ಜೊತೆ ಇಟ್ಕೋಬೇಕು, ಬ್ಯಾಗಲ್ಲಿ ಎಲ್ಲಾದರೂ. ಇದರಿಂದ ಶರೀರದಲ್ಲಿ ಹೋದಂಥ ನೀರು, ತುಳಸಿ ನೀರು ಇಡೀ ರಕ್ತ ಕಣಗಳು, ಮೂಳೆ ಮಾಂಸ, ಚರ್ಮ ಎಲ್ಲ ಕಡೆ, ಶರೀರದಲ್ಲಿ ಮೆದುಳು, ಹೃದಯ ಎಲ್ಲ ಕಡೆ ಆ ತುಳಸಿ ಪವರ್ ಇರುತ್ತೆ. ತುಳಸಿ ಪವರ್. ತುಳಸಿ ಅಂದರೆ ಅಮರತ್ವ. ತುಳಸಿ ಅಂದರೆ ಅಮರತ್ವ, ನೆನಪಿಟ್ಕೊಳ್ಳಿ. ಕಾಮಧೇನು ಕಲ್ಪವೃಕ್ಷ ಅಂತಿರಲ್ಲ ನೀವು, ಅವೆಲ್ಲಗಿಂತೂ ಪವರ್ಫುಲ್ ಅಮರತ್ವ ತುಳಸಿ. ತುಳಸಿ ಬೇವು, ಗೊತ್ತಾಯ್ತಲ್ಲ, ಅಷ್ಟು ಪವರ್ ತುಳಸಿಗಿರುತ್ತೆ. ಅದಕ್ಕೆ ದೇವಸ್ಥಾನಗಳಲ್ಲಿ ತುಳಸಿ ನೀರು ಕೊಡ್ತಾರೆ. ಅಲ್ಲಿ ಒಂದೇ ಒಂಚೂರು ನೀವು ಕುಡಿತೀರ ಅಷ್ಟೇ. ಅದೇ ಡೈಲಿ ನೀವು ಬಾಟ್ಲಲ್ಲಿದ್ದರೆ ಇಡೀ ನಿಮ್ಮ ಶರೀರದಲ್ಲಿ ಅದಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ನೀವೇನು ತಿಂತೀರೋ ಹೊಟ್ಟೆ ಒಳಗೆ ಅದೇ ಆಚೆ ಬರುತ್ತಾನೆ. ಯೋಚನೆ ಮಾಡಿ, ನೀವೇನು ತಿಂತೀರೋ ಅದೇ ತಾನೇ ಶರೀರಕ್ಕೆಲ್ಲ ಬರೋದು. ಹಂಗಿದ್ಮೇಲೆ ತುಳಸಿ ನೀರು ಕುಡಿದು ಶರೀರನ ಒಳ್ಳೆ ತುಳಸಿ ಮಾಡ್ಕೋಬೇಕು. ತುಳಸಿ ಥರ ಇರಬೇಕು ಶರೀರ. ಆವಾಗ ಯಾವುದೇ ಬ್ಯಾಕ್ಟೀರಿಯಾಗಳು ಹೊರಗಡೆಯಿಂದ ನಮ್ಮ ಶರೀರವನ್ನು ಮುಟ್ಟೋದಿಲ್ಲ, ಶರೀರದ ಹತ್ರನೇ ಬರೋದಿಲ್ಲ. ಯಾಕಪ್ಪ ಅಂದರೆ ಶರೀರದ ಮೇಲೆಲ್ಲ ಕೋಟಿಂಗ್ ಆಗಿರುತ್ತೆ, ಚರ್ಮದಲ್ಲೆಲ್ಲ ಕೋಟಿಂಗ್ ಆಗಿರುತ್ತೆ. ಏನು? ತುಳಸಿ ಶಕ್ತಿ. ಅಂದರೆ ಬೆಳಗ್ಗೆ ಧ್ಯಾನ ಮಾಡಬೇಕು. ಅದರಿಂದ ಕಣ್ಣುಗಳಲ್ಲಿ ಕೋಟಿಂಗ್ ಆಗಿರುತ್ತೆ. ಏನು? ಆ ಕಾಮಧೇನು ಫೋಟೋ, ದೇವತೆಗಳ ಒಂದು ದೃಶ್ಯ ನಿಮ್ಮ ಕಣ್ಣುಗಳಲ್ಲಿ ಕೋಟಿಂಗ್ ಆಗುತ್ತೆ. ನಿಮ್ಮ ಶರೀರದಲ್ಲಿ ಏನಿರುತ್ತೆ, ಆ ನೀರಿನಲ್ಲಿರ್ತಕ್ಕಂಥ ತುಳಸಿ ಕೋಟಿಂಗ್, ಅದು ಕೋಟಿಂಗ್ ಆಗುತ್ತೆ. ಅದೇ ನೀವು ಧ್ಯಾನ ಮಾಡ್ತೀರಾ ಬಾಯಿಂದ, ಈ ಬಾಯಿಂದ ಧ್ಯಾನ ಮಾಡ್ತೀರಾ, ಏನೋ ಒಂದು ಹನುಮಾನ್ ಮಂತ್ರನೋ, ರಾಮ ಮಂತ್ರನೋ, ಶಿವ ಮಂತ್ರನೋ, ಶಿವ ಪಂಚಾಕ್ಷರಿ ಮಂತ್ರನೋ, ಭಗವಂತ ವಾಸುದೇವ, ನಾರಾಯಣ ಮಂತ್ರನೋ, ಇಲ್ಲಿ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಮಂತ್ರನೋ, ಗಾಯತ್ರಿ ಮಂತ್ರನೋ, ಸೂರ್ಯ ಭಗವಾನ್ ಮಂತ್ರನೋ, ಏನೋ ಒಂದು ನೀವು ಬಾಯಿಂದ, ನಾಲಿಗೆಯಿಂದ ಧ್ಯಾನ ಮಾಡ್ತೀರ. ಆಗ ನಾಲಿಗೆ, ಬಾಯಿ ಎಲ್ಲ ಶುದ್ಧ ಆಗುತ್ತೆ, ಪವಿತ್ರವಾಗಿರುತ್ತೆ, ಪರಿಶುದ್ಧವಾಗಿರುತ್ತೆ. 5 ಇಂದ್ರಿಯಗಳು ನಿಮ್ಮ ಕಂಟ್ರೋಲ್ಗೆ ಬರ್ತವೆ. ಯಾವಾಗ 5 ಇಂದ್ರಿಯಗಳು ನಿಮ್ಮ ಕಂಟ್ರೋಲ್ಗೆ ಬರ್ತವೆ, ಆವಾಗ ನಿಮ್ಮನ್ನು ಜಿತೇಂದ್ರಿಯ ಅಂತಾರೆ. ಜಿತೇಂದ್ರಿಯ ಅಂದರೆ ನಿಮ್ಮ ಇಂದ್ರಿಯಗಳ ಮೇಲೆ ನಿಮ್ಮ ಕಂಟ್ರೋಲ್ ಇರುತ್ತೆ. ಕಾಮ, ಕ್ರೋಧ, ಮದ, ಮಾತ್ಸರ್ಯ ಇವು ಕೂಡ ಇಂದ್ರಿಯಗಳೇ. ಕೋಪ ಮಾಡ್ಕೊಳ್ಳೋದು, ಕಾಮನೆಗಳು, ಆಸೆಗಳು ಇಟ್ಕೊಳ್ಳೋದು, ಮದ, ಅಹಂಕಾರ ಇಟ್ಕೊಳ್ಳೋದು, ಮೋಹ ಇಟ್ಕೊಳ್ಳೋದು. ಮೋಹ ಎಲ್ಲದ್ರ ಮೇಲೂ ಮೋಹ. ಆ ವಸ್ತುಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಅವುಗಳ ಮೇಲೆ ಮೋಹ ಇಟ್ಕೋಬಾರ್ದು. ಆಸೆಗಳು ಹೆಚ್ಚಾಗಿ ಇಟ್ಕೋಬಾರ್ದು. ಹಾಗೆ ಸಿಡುಕು ಸ್ವಭಾವ ಅಂತಾರೆ, ಇದ್ದಕ್ಕಿದ್ದಂಗೆ ಕೋಪ ಮಾಡ್ಕೋಬಾರ್ದು. ನಿಮ್ಮಲ್ಲಿ ನಿಷ್ಠುರತೆ ಇರಬೇಕು. ಒಂದು ಕಡ್ಡಿನ 2 ತುಂಡು ಮಾಡಿದಾಗೆ ಮಾತಾಡಬೇಕು, ತಪ್ಪಲ್ಲ. ಆದರೆ ಇಷ್ಟ ಬಂದಂಗೆ ಕೋಪ ಮಾಡ್ಕೊಂಡು ಏನಂದ್ರೆ ಅದನ್ನು ಹೊಡೆದಾಕ್ಬಿಡೋದು, ಟಿ ವಿನೇ ಎತ್ತು ಹೊಡೆದಾಕ್ಬಿಡೋದು, ಮಗುನೇ ಎತ್ತು ಬಿಸಾಕ್ಬಿಡೋದು, ಮೊಬೈಲ್ನೇ ಎತ್ತು ಬಿಸಾಕ್ಬಿಡೋದು, ಊಟನೇ ಎತ್ತು ಬಿಸಾಕ್ಬಿಡೋದು, ಹಂಗೆಲ್ಲ ಮಾಡೋಂಗಿಲ್ಲ. ಅದು ಅಪರಾಧ. ಅಂದರೆ ಕಂಟ್ರೋಲ್ ಇರಬೇಕು. ಇವೆಲ್ಲ ಕಂಟ್ರೋಲ್ಗೆ ಬರಬೇಕಂದ್ರೆ ಬೆಳಗ್ಗೆ ನೀವು ಎಷ್ಟೊತ್ತಿಗಾದರೂ ಹೇಳಿ, ಏನಾದರೂ ಮಾಡಿ, ಫಸ್ಟ್ ಮೊಬೈಲ್ ಇಟ್ಕೊಳ್ಳಿ. ಎಲ್ಲ ಈ ಥರ ಒಂದು 15 ನಿಮಿಷ ಕಂಟ್ರೋಲ್ ತೊಗೊಳ್ಳಿ ನಿಮ್ಮ ಮೈಂಡ್ನ. ನಿಮ್ಮ ಮೈಂಡ್ ಬೆಳಗ್ಗೆ 15 ನಿಮಿಷ ನೀವು ಕಂಟ್ರೋಲ್ ತೊಗೊಂಡ್ರೆ, ಶಾಂತವಾಗಿದ್ದರೆ, ಒಳ್ಳೆ ಆಲೋಚನೆಗಳು ಆ ಮೊಬೈಲಲ್ಲಿ ಎಲ್ಲ ಇರುತ್ತೆ. ಲಕ್ಷ್ಮೀ, ಸರಸ್ವತಿ ಎಲ್ಲ ಅಂದರೆ ಐಶ್ವರ್ಯ, ಅಷ್ಟೈಶ್ವರ್ಯ, ಒಳ್ಳೆಯ ವಿದ್ಯೆ, ಗಣಪತಿ ಇರ್ತಾನೆ ಬುದ್ಧಿ, ಶಿವ, ಮಹಾವಿಷ್ಣು ಅವರ ಆಶೀರ್ವಾದ, ತ್ರಿಮೂರ್ತಿಗಳ ಆಶೀರ್ವಾದ, ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಿ ಅಲ್ವಾ, ಇದೆಲ್ಲ ಋಷಿಮುನಿಗಳ ಆಶೀರ್ವಾದ ಎಲ್ಲ ಆ ಕಾಮಧೇನು ಫೋಟೋನಲ್ಲಿರ್ತದೆ. ಇದರಿಂದ ನೀವು ಬೆಳಗ್ಗೆ 15 ನಿಮಿಷ ನಿಮ್ಮಲ್ಲಿ ಮೈಂಡಲ್ಲಿ ಕೋಟಿಂಗ್ ಆಗಿಬಿಟ್ರೆ, ಮುದ್ರೆ ಆಗಿಬಿಟ್ರೆ, ಅದು ಸಂಜೆವರೆಗೂ ಇರುತ್ತೆ. ಹಾಗೆ ನೀವು ಪ್ರತಿದಿನ ಮಾಡಿದ್ರೆ ಒಂದು ತಿಂಗಳಿಗೆ 30 ದಿನ ಆಯಿತು. ಪ್ರತಿದಿನ ಮಾಡಿದ್ರೆ 1 ವರ್ಷಕ್ಕೆ 360 ದಿನ ಆಯಿತು. ಅಂದರೆ ಅಷ್ಟೂ ಟೈಮ್ ನೀವು 1 ವರ್ಷ ನೀವು ಅದರಲ್ಲೇ ಇದ್ದಾಗ, ನಿಮ್ಮಲ್ಲಿ ಬೆಳಗ್ಗೆ ಏನಿರ್ತದೆ, ಮೈಂಡು ಏನಿರ್ತದೆ ಅದೇ ಇದ್ದಾಗ, ನೀವೆಷ್ಟು ಜೀವನದಲ್ಲಿ ಇಂಪ್ರೂವ್ಮೆಂಟ್ ಆಗ್ತೀರಿ ಯೋಚನೆ ಮಾಡಿ. ಆ ದೈವ ನಿಮ್ಗೆ ಒಲಿಯುತ್ತೆ. ಗಣಪತಿ ಶಕ್ತಿ ಇರ್ಬೋದು, ಕುಮಾರಸ್ವಾಮಿ ಶಕ್ತಿ ಇರ್ಬೋದು, ತ್ರಿಮೂರ್ತಿಗಳ ಶಕ್ತಿ ಇರ್ಬೋದು, ಸ್ವಚ್ಛಂದ್ರಾದ ದೇವತೆಗಳ ಶಕ್ತಿ ಇರ್ಬೋದು, ಗುರುಗಳ ಶಕ್ತಿ ಇರ್ಬೋದು, ಈ ಪ್ರಕೃತಿ ಒಟ್ಟಾರೆ ಶಕ್ತಿ ಇರ್ಬೋದು, ಅಷ್ಟೈಶ್ವರ್ಯ ಶಕ್ತಿ, ಅವರೆಲ್ಲರ ಆಶೀರ್ವಾದ, ಅವರೆಲ್ಲರ ಒಂದು ಶಕ್ತಿ ನಿಮ್ಮ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಕೋಟಿಂಗ್ ಆಗಿರುತ್ತೆ. ಫುಲ್ ಪವರ್ ಆಗಿ ಹಚ್ಚಾಗ್ಬಿಟ್ಟಿರುತ್ತೆ ಒಳಗಡೆ. ಮೂಳೆ ಮಾಂಸ ಎಲ್ಲವೂ
ಬ್ರೈನ್, ನಿಮ್ಮ DNA ಅಚ್ಚಾಗ್ಬಿಡುತ್ತೆ. ಇದರಿಂದ ನಿಮ್ಗೇನಾಗುತ್ತೆ, ಎಲ್ಲ ಗ್ರಹಗಳು, ಪ್ರಕೃತಿ ನಿಮ್ಮ ಮಾತು ಕೇಳುತ್ತೆ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮಾತು ಕೇಳುತ್ತೆ. ಭೂತ, ಭವಿಷ್ಯತ್, ವರ್ತಮಾನ ಕಾಲಗಳನ್ನ ನೋಡ್ತಕ್ಕಂಥ ಸಾಮರ್ಥ್ಯ ನಿಮಗೆ ಬರುತ್ತೆ. ತ್ರಿನೇತ್ರ ಅಂತಿರಲ್ಲ ನೀವು, ದಿವ್ಯ ದೃಷ್ಟಿ ಅಂತಿರಲ್ಲ, ಮೂರನೇ ಕಣ್ಣು ಅಂತಿರಲ್ಲ, ಆ ಸಾಮರ್ಥ್ಯ ಬರುತ್ತೆ. ದೈಹಿಕವಾಗಿ ನಿಮಗೆ ಅಮರತ್ವ ಲಭಿಸುತ್ತೆ. ಅಮರತ್ವ ಅಂದರೆ ಏನು? ಸಾವೇ ಇರೋದಿಲ್ಲ ನಿಮ್ಮ ಈ ಶರೀರಕ್ಕೆ, ಸಾವೇ ಇರೋದಿಲ್ಲ. ಅಮರತ್ವ ಪಡಿತೀರ. ನಿಮ್ಮ ಶೆಲ್ಸ್ ಏನಿದೆ ಅದರಲ್ಲಿ ನ್ಯೂಟ್ರನಸ್ ಅಂತ ಬರುತ್ತೆ, ಕ್ರೋಮೋಸೋಮ್ಸ್ ಅಂತ ಬರುತ್ತೆ, ಹಾರ್ಮೋನ್ಸ್ ಅಂತ ಬರುತ್ತೆ, ಗೊತ್ತಾಯ್ತಲ್ಲ. ಹಾಗೆ DNA ಅಂತ ಒಂದಿರುತ್ತೆ. ಇದರಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ನಿಮ್ಮ ಪಿಟ್ಯೂಟರಿ ಪೀನಿಯಲ್ ಗ್ರಂಥಿ ಇರುತ್ತೆ ಮೆದುಳುಗಳ ಕೆಳ ಸೆಂಟ್ರ್ ಮಧ್ಯಭಾಗದಲ್ಲಿ. ಪ್ರತಿ ಗ್ರಂಥಿಗಳು ಸ್ವಸ್ಥ, ಬಲಿಷ್ಠವಾಗಿ ಹಾಗೆ ಮಾಡಬೇಕಾದ ಕಾರ್ಯದಲ್ಲಿ ಕ್ರಿಯಾಶೀಲ ಆಗಿ ಯಶಸ್ಸನ್ನು ಕಾಣ್ತವೆ. ನೀವು ಕರೆಕ್ಟಿದ್ದರೆ ಮಾತ್ರ. ಮಾನಸಿಕ, ದೈಹಿಕ, ಭಾವನಾತ್ಮಕ ಬಲ ನಿಮ್ಮಲ್ಲಿರಬೇಕು. ಆದ್ದರಿಂದ ಆತ್ಮಶಕ್ತಿ ಲಭಿಸುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲದರಲ್ಲೂ ಸಕ್ಸಸ್ ಆಗ್ತೀರ. ಅದಕ್ಕೆ ಆದಷ್ಟು ಧ್ಯಾನ, ಜಪ, ತಪಸ್ಸು, ಯೋಗ ಇವುಗಳನ್ನು ಕಲೀರಿ. ಗುರುಭಕ್ತಿ, ದೈವಭಕ್ತಿ ಇಟ್ಕೊಳ್ಳಿ. ನಿಮ್ಮಲ್ಲಿ ಸದಾ ಸಚ್ಚಾರಿತ್ರವಂತರಾಗಿರಬೇಕು. ಒಳ್ಳೆಯ ಚರಿತ್ರವಂತರು, ಸಚ್ಚಾರಿತ್ರವಂತರು, ಒಳ್ಳೆಯ ಮಾರ್ಗದಲ್ಲಿ ಹೋಗ್ಬೇಕು. ಗುರುಗಳು ಏನು ಹಾಕ್ಕೊಡ್ತಾರೆ ಒಳ್ಳೆ ಮಾರ್ಗ, ಅದರಲ್ಲಿ ಹೋಗ್ಬೇಕು. ಆಗ ಖಂಡಿತ ನೀವು ಯಶಸ್ಸನ್ನು ಕಾಣ್ತೀರ. ಈಗ ಗೊತ್ತಾಯ್ತಲ್ಲ. ಅಂದರೆ ಬೆಳಗ್ಗೆ ನಾವು ಯಾವ ರೀತಿ ಮುಂಜಾನೆ ಅಥವಾ ಸಂಜೆ ಸೂರ್ಯಾಸ್ತ ಆಗುತ್ತಲ್ಲ ಅವಾಗ ಇದೇ ರೀತಿ. ಆವಾಗ ಸೂರ್ಯ ಭಗವಾನ ಒಳ್ಳೆ ಆರೆಂಜ್ ಕಲರ್, ಕಿತ್ತಳೆ ಹಣ್ಣಿನ ಥರ ಇರ್ತಾನೆ. ಯಾವ ರೀತಿ? ಕಿತ್ತಳೆ ಹಣ್ಣಿನ ಥರ ಇರ್ತಾನೆ ಸೂರ್ಯ ಭಗವಾನ್ ಅಲ್ವಾ? ಆ ರೀತಿ ನೀವು ಆ ಸೂರ್ಯ ಭಗವಾನೊಂದು 5:30, ಸಂಜೆ 5:30ಇಂದ 6:30ವರೆಗೂ ಬೋಂಡ ಬಜ್ಜೆ ಅದು ಇದು ತಿನ್ನಬಾರ್ದು, ಗಲಾಟೆ ಮಾಡಬಾರ್ದು, ಮೈಂಡಲ್ಲಿ ಯಾರ ಮೇಲೂ ಜಗಳ ಮಾಡಬಾರ್ದು. ಸಂಜೆ 5:30ಇಂದ 6:30ವರೆಗೂ. ಮತ್ತು ಆವಾಗೂ ಧ್ಯಾನ ಎಲ್ಲ ಮಾಡ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ಧ್ಯಾನ ಅದು ಇದು ಮಾಡ್ಕೋಬೇಕು. ಯಾರ ಹತ್ರ ಗಲಾಟೆ ಇಟ್ಕೋಬಾರ್ದು, ಗೊಡವೆ ಇಟ್ಕೋಬಾರ್ದು. ಅಪ್ಪಿತಪ್ಪಿ ಯಾರಾದ್ರೂ ನಿಮಗೆ ಗೊಡವೆ ಬಂದರೆ ಅಕ್ಕಪಕ್ಕ ಮನೆಗಳವರಿಂದ ಏನಾದರೂ ರೀಸೌಂಡು, ಟೇಪ್ ರೆಕಾರ್ಡ್, TV ಸೌಂಡ್ಗಳು ಇಲ್ಲ ಗಲಾಟೆಗಳು ಬಂದರೆ ನೀವು ಸರಿಯಾಗಿ ಕೇಳಿಸ್ಕೋಬಾರ್ದು. ಬೆಳಗ್ಗೆ ಸಂಜೆ ನೆನ್ಪಿಟ್ಕೊಳ್ಳಿ. ಮತ್ತು ರಾತ್ರಿ ಮಲಗುವ ಮತ್ತು ಅದೇ ಮೊಬೈಲ್ ಇಟ್ಕೊಂಡು ಎಲ್ಲ ನೋಡ್ಕೊಂಡು ಮಲ್ಕೋಬೇಕು. ಯಾಕಂದರೆ ರಾತ್ರಿ ಎಲ್ಲ ಅದೇ ಮೂಡಿರುತ್ತೆ. ಪ್ರಶಾಂತವಾಗಿ ನಿದ್ದೆ ಮಾಡ್ತೀರ. ಆ ತಪಶಕ್ತಿ ಮೈಗೂಡುತ್ತೆ. ಫಾರ್ ಎಕ್ಸಾಂಪಲ್, ನೀವೇನೋ ಒಂದು ಕೆಟ್ಟದ್ದು ಯೋಚನೆ ಮಾಡಿ ಮಲಗಿದ್ರೆ ನಿಮ್ಮ ಕನಸುಗಳಲ್ಲಿ ಕೆಟ್ಟದೇ ಬರುತ್ತೆ. ಏನೋ ಒಂದು ಒಳ್ಳೆಯದು ಯೋಚನೆ ಮಾಡಿದರೆ ನಿಮ್ಮ ಕನಸುಗಳು ಒಳ್ಳೆಯದೇ ಬರುತ್ತೆ. ಅದು ನಿಮ್ಗೆ ಗೊತ್ತಿರೋ ವಿಚಾರ. ಬರೀ ಮನಸ್ಸು ಅಷ್ಟೇ ಅಲ್ಲ, ಶರೀರ ಕೂಡ ಆ ಭಯ ಎತ್ಕೊಂಡಿರ್ತದೆ. ಕೆಟ್ಟದ್ದು ನೋಡಿದ್ರೆ, ಸಿನಿಮಾಗಳು, ಕೆಟ್ಟ ಸಿನಿಮಾಗಳು ನೋಡಿದ್ರೆ, ಫೈಟಿಂಗ್, ರಕ್ತಪಾತ, ವೈಲೆನ್ಸ್ ಸಿನಿಮಾಗಳು ನೋಡಿದ್ರೆ ಮಲಗಿದ್ರೆ ಏನಾಗುತ್ತೆ? ಇಡೀ ಮೈಂಡ್ ಅದೇ. ಇಲ್ಲ ಯಾರನ್ನೋ ಕೆಟ್ಟವ್ರನ್ನ ತಿಳ್ಕೊಂಡು ಮಲಗಿದ್ರೆ ಏನಾಗುತ್ತೆ? ಮೈಂಡೆಲ್ಲ ಅದೇ ರಾತ್ರಿ ಎಲ್ಲ. ಇಲ್ಲ ಎಲ್ಲೋ ಯಾರೋ ನಿಮ್ಮ ಮೇಲೆ ಜಗಳಕ್ಕೆ ಬಂದಿರ್ತಾರೆ. ಎಲ್ಲೋ ಅದು ಬಸ್ ಸ್ಟ್ಯಾಂಡ್ ಇರ್ಬೋದು, ಎಲ್ಲ ಹೊರಗಡೆ ಯಾವುದೋ ರೋಡ್ ಇರ್ಬೋದು, ಅಂಗಡಿ, ಹೋಟೆಲ್, ಫ್ಯಾಕ್ಟ್ರಿ, ಆಫೀಸ್ ಯಾವುದೋ ಇರ್ಬೋದು. ಯಾರೋ ಒಬ್ಬರು ಜಗಳ ಬಂದಿರ್ತಾರೆ. ಅದು ನಿಮ್ಮ ಮನಸ್ಸಿನಲ್ಲಿದ್ರೆ ಏನಾಗುತ್ತೆ? ರಾತ್ರಿ ಎಲ್ಲ ಅದೇ ಇರುತ್ತೆ, ನಿದ್ರೆ ಬರೋಲ್ಲ, ಇಡೀ ಶರೀರ ಆರೋಗ್ಯ ಕೆಡುತ್ತೆ. ಮತ್ತು ಬೆಳಗ್ಗೆ ಕೆಲಸ ಕಾರ್ಯಕ್ಕೆ ಹೋಗಬೇಕು, ರಾತ್ರಿ ಎಲ್ಲ ಅವ್ರದ್ದೇ ಆಲೋಚನೆ ನಿಮ್ಮದು. ಈ ಥರ ಎಲ್ಲ. ಅದಕ್ಕೆ ನಾವು ಯಾವಾಗಲೂ ಕೆಟ್ಟವ್ರು ಏನೇ ಮಾಡಲಿ, ಅವರೆಷ್ಟೇ ಕೆಟ್ಟದ್ದು ಮಾಡಲಿ, ಎಷ್ಟೇ ಕೆಟ್ಟದಾಗಿ ನಡ್ಕೊಳ್ಳಿ, ಅವ್ರನ್ನ ನಮ್ಮ ಮನಸ್ಸಿಗೆ ಇಟ್ಕೋಬಾರ್ದು. ಅದರಿಂದ ನಮ್ಮ ಆರೋಗ್ಯ ನಷ್ಟ ಆಗುತ್ತೆ. ನಮ್ಮ ಸ್ಥಿರತೆ, ನಮ್ಮಲ್ಲಿ ಏನು ತಾಳ್ಮೆ ಇರುತ್ತೆ, ನಮ್ಮ ಮೈಂಡು ನಾವೇನು ಮೆಸೇಜ್ ಕಳಿಸ್ತೀವಿ ಆಲೋಚನೆ ಮಾಡಿ, ಅದು ಪವರ್ ಕಮ್ಮಿ ಆಗಿಬಿಡುತ್ತೆ. ಅದೇ ನಮ್ಮಲ್ಲಿ ನಾವು ಕಳಿಸಿದ ಮೆಸೇಜು, ನಮ್ಮ ಆಲೋಚನಾ ಶಕ್ತಿ ನಾವೆಲ್ಲ ಅದು ತರಂಗಗಳಾಗಿ ಹೋಗಿ ನಮ್ಮ ಕೆಲಸ ಕಾರ್ಯಗಳನ್ನು ರೂಪಿಸುತ್ತೆ. ಅಂದರೆ ನಮ್ಮ ಪ್ರಾಜೆಕ್ಟ್ ವರ್ಕ್ಗಳನ್ನು ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಡೆಸ್ತವೆ. ನಮ್ಮ ಇಲ್ಲಿನ ಶಕ್ತಿ ಗ್ರಹಗಳಿಗೆ ಹೋಗಿ ತಲುಪುತ್ತೆ. ಇಲ್ಲಿನ ಶಕ್ತಿ ಎಲ್ಲೋ ಇರೋ ದೇವತೆಗಳು, ಗುರುಗಳಿಗೆ ಹೋಗಿ ತಲುಪುತ್ತೆ. ಇಲ್ಲಿನ ಶಕ್ತಿ ಎಲ್ಲೋ ಇರೋ ಮನುಷ್ಯರು, ಪ್ರಾಣಿಗಳು, ಗಿಡ ಮರ, ಗುಟ್ಟ ಬೆಟ್ಟ, ನದಿ, ಸಾಗರಕ್ಕೆ ತಲುಪಿಸುತ್ತೆ, ಹೋಗುತ್ತೆ ಇಲ್ಲಿರೋಂಥ ಮೆಸೇಜ್. ನಿಮ್ಮ ಮೊಬೈಲಲ್ಲಿ ಹೆಂಗೆ ಸಿಗ್ನಲ್ಸ್ ಹೋಗುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ರೇಡಿಯೋ ಸಿಗ್ನಲ್ ಹೆಂಗೆ ಹೋಗುತ್ತೆ, TV ಸ್ಟೇಷನ್ ಸಿಗ್ನಲ್ ಹೆಂಗೆ ಹೋಗುತ್ತೆ, ಹಂಗೆ ಅವೆಲ್ಲಕ್ಕಿಂತ ಕೋಟಿ ಅಲ್ಲ, ಅನಂತ ಪಟ್ಟು ಜಾಸ್ತಿ ನಿಮ್ಮ ದಿವ್ಯಶಕ್ತಿ. ಅರ್ಥ ಆಯ್ತಾ? ಅದನ್ನೇ ಆತ್ಮಶಕ್ತಿ ಅನ್ನೋದು. ಪವರ್ಫುಲ್, ಒಂದು ಸುಪ್ರೀಂ ಪವರ್, ಸೂಪರ್ ಪವರ್, ಅದು ನಿಮ್ಮಲ್ಲೇ ಇರುತ್ತೆ. ಅದಕ್ಕೆ ನೀವೊಂದು ಸೂಪರ್ಮ್ಯಾನ್ ಶಕ್ತಿಮಾನ್ ಆಗಬೇಕು. ಅದಾಗಬೇಕಂದ್ರೆ ಇಷ್ಟು ಮಾಡಿ, ಭಾಳ ಸುಲಭ. ₹1 ಖರ್ಚಾಗಲ್ಲ. ಬೆಳಗ್ಗೆ ನೀವು ಕೂಲಾಗಿರ್ಬೇಕಷ್ಟೆ, ಸಂಜೆ ಕೂಲಾಗಿರ್ಬೇಕು. ಇದನ್ನು ಕಲೀರಿ, ಆವಾಗ ನಿಮಗೆಲ್ಲ ಶಕ್ತಿ ಇರುತ್ತೆ. ಜೀವನದಲ್ಲಿ ಅಭಿವೃದ್ಧಿ, ಆರೋಗ್ಯ, ಭಾಗ್ಯ, ಸಂತೋಷ, ಸುಖ, ಶಾಂತಿ, ಆನಂದ. ಇದರ ಜೊತೆಗೆ ಇಲ್ಲಿರೋವಾಗಲೇ ಕಷ್ಟಗಳಿಂದ ನಾವು ಮುಕ್ತಿ ಆಗ್ತೀವಿ. ಶತ್ರುಗಳ ಬಾಧೆಯಿಂದ ಮುಕ್ತಿ ಆಗ್ತೀರಿ, ರೋಗಗಳ ಬಾಧೆಯಿಂದ ಮುಕ್ತಿ ಆಗ್ತೀರಿ. ಆಗಬೇಕಾದ್ರೆ ಕೆಲಸಗಳಾಗುತ್ತೆ. ಈಗ ಅರ್ಥ ಆಯ್ತಲ್ಲ? ಆದರೆ ಇದು ಏಕಾಏಕಿ ಒಂದೇ ದಿನದಲ್ಲಿ ಆಗೋ ಕೆಲಸ ಅಲ್ಲ.
ಅರ್ಥ ಮಾಡ್ಕೊಳ್ಳಿ. ದಿನೇ 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 ಖಂಡಿತ ಗೊತ್ತಾಯ್ತಲ್ಲ. ಒಂದು ಪಾಪ ಆಗಲಿ ಪುಣ್ಯ ಆಗಲಿ ನಾವು ಮಾಡಿದಾಗ ಏಕಾಏಕಿ ಫಲ ಸಿಗಲ್ಲ. ಪಾಪ ಮಾಡಿದರೂ ಏಕಾಏಕಿ ನಮಗೆ ಶಿಕ್ಷೆ ಆಗಲ್ಲ, ಪುಣ್ಯ ಮಾಡಿದ್ರೂ ಏಕಾಏಕಿ ನಮಗೆ ಫಲ ಸಿಗಲ್ಲ. ಆದರೆ ಎಲ್ಲದಕ್ಕೂ ಫಲ ಇದೆ, ನಿಧಾನಕ್ಕೆ ಸಿಗುತ್ತೆ. ಅದಕ್ಕೆ ಆದಷ್ಟು ಪುಣ್ಯ ಕರ್ಮಗಳು ಮಾಡಿ. ಓಕೆನಾ? ಓಕೆ ಅವರೇ, ನಿಮಗೆ ನಿಮ್ಮ ಪ್ರಾಜೆಕ್ಟ್ ಏನಿದೆ, ಕೆಲಸ ಕಾರ್ಯಗಳ ಉದ್ದೇಶ ಗುರಿ ಏನಿದೆ ಅದರಲ್ಲಿ ಒಳ್ಳೆಯದಾಗಲಿ. ಇದನ್ನು ಫಾಲೋ ಮಾಡಿ. ಇಲ್ಲೇ ಆನ್ಲೈನ್ ಕ್ಲಾಸಸ್ ಇರುತ್ತೆ ನಮ್ಮಲ್ಲಿ. ಸೇರ್ಕೊಳ್ಳಿ, ಕಲ್ತ್ಕೊಳ್ಳಿ, ಅಥವಾ ನಿಮ್ಮ ಮನೆಗಳೆಲ್ಲ ಮಾಡ್ಕೊಳ್ಳಿ. ಇದನ್ನು ಫಾಲೋ ಮಾಡಿ. ಬೆಳಗ್ಗೆ ಸಂಜೆ ಪ್ರಶಾಂತವಾಗಿ ಆರಾಧಿಸಿ, ಪ್ರಶಾಂತವಾಗಿ ಧ್ಯಾನ ಮಾಡಿ. ಗೊತ್ತಾಯ್ತಲ್ಲ? ನಿಮ್ಗೆ ಯಾವಾಗ ಒಳ್ಳೆಯದಾಗಲಿ, ನಿಮ್ಮ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಗಲಿ ಅಂತ ನಾನು ಆಶೀರ್ವದಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಲೈಕ್ ಮಾಡಿದ್ರೆ ಮುಂದಿನ ವಿಡಿಯೋಗಳು ಮಾಡಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ನಿಮ್ಮದೇನಾದರೂ ಅಭಿಪ್ರಾಯಗಳಿದ್ರೆ ತಿಳಿಸಿ ಕಾಮೆಂಟ್ ಬಾಕ್ಸಲ್ಲಿ. ನನ್ನ ನಂಬರ್ ಬೇಕಾದ ತಗೊಳ್ಳಿ. ಇಲ್ಲಿ ಯೋಗ ಕ್ಲಾಸ್ ಇರುತ್ತೆ, ಕುಂಡಲಿನಿ ಸಪ್ತಚಕ್ರಗಳ ಸಾಧನೆ ಇರುತ್ತೆ. ಇದೆಲ್ಲ ಹೇಳ್ಕೊಡ್ತೀವಿ. ಸೇರ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಗಳಿದೆ, ಹಿಂದೆ ಆಗಿರೋ ವೀಡಿಯೋಗಳು ಏನೇನಿದೆ ಅದನ್ನೆಲ್ಲ ನೋಡಿ, ಹಾಗೆ ಮುಂದೆ ಅಪ್ಲೋಡ್ ಮಾಡ್ತಕ್ಕಂಥ ವೀಡಿಯೋಗಳು ನೋಡಿ. ನಿಮ್ಗೆ ಯಾವಾಗ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.